ಲಿಂಗಾಯತ ಗಲಾಟೆ ಬಳಿಕ ವಾಲ್ಮೀಕಿ ನಾಯಕರು ಕಿತ್ತಾಟವನ್ನ ಮಾಡಿಕೊಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಹೈ ಡ್ರಾಮವೇ ನಡೆದಿದೆ. ಲಿಂಗಾಯತ ಗಲಾಟೆ ಬಳಿಕ ವಾಲ್ಮೀಕಿ ನಾಯಕರು ಕಿತ್ತಾಟವನ್ನ ಮಾಡಿಕೊಂಡಿದ್ದಾರೆ. ದಾವಣಗೆರೆಯ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಹೈ ಡ್ರಾಮವೇ ನಡೆದಿದೆ. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ವಿರೋಧಿಸಿ ಗಲಾಟೆ ಆಗ್ತಾ ಇದೆ. ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಎದುರು ಗಲಾಟೆ ಆಗಿದೆ. ಕಾಂಗ್ರೆಸ್ ಸಂಸದ ತುಕಾರಾಂ ಬಂಗಾರು ಹನುಮಂತು ನಡುವೆ ವಾಗ್ವಾದ ಏರ್ಪಟ್ಟಿದೆ. ವಾಲ್ಮೀಕಿ ನಿಗಮದ ಹಗರಣ ಕುರಿತು ಮಾತಾಡ್ತಾ ಇದ್ದಂತಹ ಬಂಗಾರು ವಾಲ್ಮೀಕಿ ನಿಗಮದ ಹಗರಣವನ್ನ ಬಳಸಿಕೊಂಡು ಬಳ್ಳಾರಿ ಚುನಾವಣೆಯ ಗೆದ್ರು, ಇದಕ್ಕೆ ನಮ್ಮ ನಾಯಕ ಸಮಾಜದ ವ್ಯಕ್ತಿಯ ತಲೆದಂಡ ಆಯ್ತು ಅಂತ ಹೇಳಿ ಗಲಾಟೆ ಶುರುವಾಗಿದೆ. ಈ ವೇಳೆ ಅದನ್ನ ವಿರೋಧಿಸಿ ಎದ್ದು ಹೋದ ಬಳ್ಳಾರಿ ಸಂಸದ ತುಕಾರಾಂ ಆಗ ಬಂಗಾರು ಕೈಯಲ್ಲಿದ್ದ ಮೈಕ್ ಅನ್ನ ಕಿತ್ಕೊಂಡು ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಎರಡೂ ಗುಂಪುಗಳ ಮಧ್ಯೆ ಗಲಾಟೆ ತಾರಕಕ್ಕೇರಿದೆ. ಲಿಂಗಾಯತ ಗಲಾಟೆಯನ್ನ ನಾವು ನೋಡಿದ್ವಿ. ಇದೀಗ ವಾಲ್ಮೀಕಿ ನಾಯಕರು ಕಿತ್ತಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನ ಗಮನಿಸಬಹುದು, ಯಾವ ರೀತಿಯಾಗಿ ಒಬ್ಬರಿಗೊಬ್ರು ಕಿತ್ತಾಟವನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಹೈ ಡ್ರಾಮಾ ನಡೆದಿರುವಂತಹ ದೃಶ್ಯಗಳು ಲಭ್ಯ ಆಗ್ತಾ ಇದೆ. ಈ ಹೈ ಡ್ರಾಮಾ ನಡೆಯೋದಕ್ಕೆ ಕಾರಣವಾದರೂ ಏನಾಯ್ತು ಸ್ಥಳದಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಅಂತಂದ್ರೆ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ 3 ವಿಷಯಗಳನ್ನು ಇಟ್ಕೊಂಡು ಒಂದು ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಹಾಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಕೊಡಿದ್ರು. ಈ ವೇಳೆಯಲ್ಲಿ ಬಳ್ಳಾರಿಯ ಸಂದರ್ಭದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಬಂಗಾರು ಹನುಮಂತ ಅವರು ಹೇಳಿಕೆ ಕೊಡ್ತಕ್ಕಂಥದ್ದು, ಅಂದ್ರೆ ಸಮಾಜವನ್ನ ಹಚ್ಚಿಸುವಂತ ಕೆಲಸವನ್ನ ಈಗಿನ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಏನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಒಬ್ಬರನ್ನ ತಲೆಗಂಡವನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಡೀ ವಾಲ್ಮೀಕಿ ಸಮಾಜಕ್ಕೆ ದೊಡ್ಡದಾದಂತಹ ಗಂಡಾಂತರ ಬರ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಜಕೀಯವಾಗಿ ಈ ವಿಷಯವನ್ನ ಮುಂದಿನ ತಂದುಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಇದೇ ಪಕ್ಕದಲ್ಲಿದ್ದಂತಹ ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರು ಇದನ್ನು ವಿರೋಧ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಬಂದಿರುವಂತಹ ಉದ್ದೇಶ ವಾಲ್ಮೀಕಿ ಸಮಾಜವನ್ನ ಸಂಘಟಿಸುವಂತದ್ದು, ಜೊತೆಗೆ ವಾಲ್ಮೀಕಿ ಸಮಾಜಕ್ಕೊಂದು ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಮತ್ತೆ ಏನು ಕುರುಬ ಸಮಾಜವನ್ನ ಎಸ್ಟಿ ಪಂಗಡಕ್ಕೆ ಸೇರಿಸುವಂತ ವಿಚಾರ ಏನಿದೆ ಅದನ್ನ ವಿರೋಧ ಮಾಡಬೇಕು. ಮತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ರಾಜಕೀಯವನ್ನ
ಮಾಡಬಾರ್ದು ಅನ್ನುವಂತ ವಿಚಾರ ಏನಾದ್ರು ಮುಂದಿನ ತರ್ತಾರೆ. ಈ ವೇಳೆಯಲ್ಲಿ ಮುಖಂಡರ ನಡುವೆ ಒಂದು ಮಾತಿನ ಚಕಮಕಿ ಆಗುತ್ತೆ. ಜೊತೆಗೆ ಈ ಒಂದು ಏನು ಕಾಂಗ್ರೆಸ್ ಮತ್ತು ಬಿಜೆಪಿಯ ಏನು ಮುಖಂಡರೇನಿದೆ ಇವರು ಬೆಂಬಲವಾಗಿ ನಿಂತಿರ್ತಕ್ಕಂತಹ ಏನು ಜನರು ಕೂಡ ಅವರವರ ಪರವಾಗಿ ನಿಂತ್ಕೊಂಡು ವಾಗ್ವಾದವನ್ನ ಏನು ಮಾಡ್ತಕ್ಕಂಥದ್ದು ಈ ಕೆಲವೊಂದು ಹಂತದಲ್ಲಿ ಕೂಡ ಒಂದು ಕೈ ಮಿಲಾಯಿಸುವ ಅನ್ನೋ ಒಂದು ಹಂತಕ್ಕೂ ಕೂಡ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಕೂಡ ಹೇಳ್ತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಬಂದಿರುವಂತಹ ಉದ್ದೇಶವನ್ನ ಮಾಡಿಸ್ಬಿಟ್ಟು ನೀವು ರಾಜಕೀಯ ಮಾಡಬಾರ್ದು, ಯಾಕಂದ್ರೆ ಇದು ಇಡೀ ವಾಲ್ಮೀಕಿ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಈ ತರ ಒಂದು ಕೆಲಸವನ್ನ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಎಷ್ಟೇ ಆದ್ರೂ ಕೂಡ ಸುಮಾರು ಒಂದು 15 ನಿಮಿಷಗಳ ಕಾಲ ಈ ತರ ಒಂದು ಮಾತಿನ ಚಕಮಕಿ ಮತ್ತು ವಾಗ್ವಾದ ಮತ್ತೆ ನಾಯಕರ ನಡುವೆ ಒಂದು ಮಾತಿನ ಸಮರ ನಡೀತಿದೆ. ಅದಾದ ನಂತರದಲ್ಲಿ ವಾಲ್ಮೀಕಿ ಸ್ವಾಮೀಜಿಯನ್ನ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ ಅನ್ನೋ ಒಂದು ಸಂದರ್ಭ ಬಂದಾಗ ಎಲ್ಲರೂ ಕೂಡ ಒಂದು ತಮ್ಮ ತಮ್ಮ ಒಂದು ಸ್ಥಾನದಲ್ಲಿ ಕೂರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದೇನು ವಿಚಾರ ಅಷ್ಟೇ, ಏನು ಬಿಜೆಪಿಯ ನಾಯಕರಾಗಿರ್ತಕ್ಕಂತಹ ಬಂಗಾರ ಹನುಮಂತ್ ಅವರು ಇವನು ಸಿದ್ದರಾಮಯ್ಯ ಅವರಿಗೆ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಅಂದ್ರೆ ಕುರುಬ ಸಮಾಜವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸುವಂತ ವಿಚಾರದ ಬಗ್ಗೆ ಮಾತಾಡುವಂತ ವಿಚಾರ ಏನಿದೆ ಈ ಸಂದರ್ಭದಲ್ಲಿ ಅವರೊಂದು ಮಾತನ್ನ ಹಾಡದೆ ಇಷ್ಟೊಂದು ಒಂದು ವಾಗ್ವಾದಕ್ಕೆ ಮತ್ತು ಒಂದು ಗಲಾಟೆಗೆ ಕಾರಣ ಆಗಿರ್ತಂತ ಅಂತ ಹೇಳ್ಬೋದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ಹಲೋ